ಅದೇ ಹೊಸದಾಗಿ ಪಾಪ ಒಂದು ವರ್ಷ ಆಗಿದೆ ಮನೆ ಕಟ್ಕೊಂಡು. 20 ವರ್ಷದಿಂದ ಬಾಡಿಗೆ ಮನೇಲಿದ್ದರು. ಅನನ್ಯವಾಗಿ ಬದುಕೋಣ ಅಂತ ನಮ್ಮೂರಿಗೆ ಬಂದು ಹೊಸ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ಅದ್ರ ಮೇಲೆ ಒಂದು 15 ಲಕ್ಷ ಸಾಲ ಇದೆ. ಈ ಸಂಘಗಳವರೆಲ್ಲ ತುಂಬ ಕೃಷಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರೋರು ನಮ್ಮೂರವರೇ. ಅವರು ತಂದೆ ಬಂದು ನಮಗೆ ತುಂಬ ಪರಿಚಯ, ಸುರೇಶ್ ಅಂದ್ಬಿಟ್ಟು. ಅವ್ರ ಮಿಸ್ಸಸ್ ಹೆಸರು ಪ್ರಮೀಳಾ ಅಂದ್ಬಿಟ್ಟು. ಅದೇ ಹೊಸದಾಗಿ ಪಾಪ ಒಂದು ವರ್ಷ ಆಗಿದೆ ಮನೆ ಕಟ್ಕೊಂಡು. 20 ವರ್ಷದಿಂದ ಬಾಡಿಗೆ ಮನೇಲಿದ್ದರು. ಅನನ್ಯವಾಗಿ ಬದುಕೋಣ ಅಂತ ನಮ್ಮೂರಿಗೆ ಬಂದು ಹೊಸ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ಅದ್ರ ಮೇಲೆ ಒಂದು 15 ಲಕ್ಷ ಸಾಲ ಇದೆ. ಈ ಸಂಘಗಳವರೆಲ್ಲ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಆಗಿರಲಿ ಶಿಕ್ಷೆ ಆಗಲೇಬೇಕು. ಅದು ಅವ್ರ ತಂದೆ ಆಗಿರಲಿ, ಇಲ್ಲ ಬೇರೆಯವರಾಗಿರಲಿ, ಇಲ್ಲ ಗ್ರಾಮಸ್ಥರಲ್ಲಿ ಯಾರೇ ಆಗಲಿ. ಯಾಕಂದರೆ ತುಂಬ ದುಃಖ ಆಗುತ್ತೆ ನಿಜವಾಗ್ಲೂ. ಹೆಣ್ಮಗು ಡಿಗ್ರಿ ಓದ್ತಿದೆ, ಹುಡುಗ ಒಂದು ಸೆಕೆಂಡ್ ಇಯರು. ನಮಗೂ ತುಂಬ ದುಃಖ ಆಗ್ತಿದೆ. ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ಈ ಥರ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಕಾನೂನು ರೀತಿಯಲ್ಲಿ ಯಾರಿಗೇನು ಶಿಕ್ಷೆ ಆಗಬೇಕು ಆಗಲೇಬೇಕು. ದಯವಿಟ್ಟು ನನ್ನೊಂದು ಮನವಿ, ಏನೇ ಇದ್ದರೂ ಫ್ಯಾಮಿಲಿ ವಿಚಾರ ಆದರೆ ಕೂತು ಮಾತಾಡ್ಕೊಳ್ಳಿ. ಈ ಥರ ಅವಸರಪಟ್ಟು ಮಾಡೋದು ತಪ್ಪು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ಸಂಘ ಇವಾಗ ಇತ್ತೀಚೆಗೆ ಊರುಗಳಲ್ಲಿ ಈ ಸಂಸ್ಥೆಗಳೆಲ್ಲ ಬಂದು ಜಾಸ್ತಿ ಬಡ್ಡಿ ಮುಖಾಂತರ ಬಿಟ್ಟು ಹಿಂಸೆ ಪಟ್ಟು ಜನಗಳಿಗೆ ಹಂಗೆ ಹಿಂಸೆ ಮಾಡ್ತಾಯಿದ್ದಾರೆ. ಆಲ್ರೆಡಿ ನೀವು ನ್ಯೂಸಲ್ಲೆಲ್ಲ ನೋಡ್ಬೋದು, ಫೈನಾನ್ಸ್ಗಳು ಕಿರುಕುಳ ಕೊಡಬಾರ್ದು ಅಂತ. ಆದರೆ ಇಲ್ಲೆಲ್ಲ ದಂಧೆ ನಡೀತಾ ಇದೆ, ದೊಡ್ಡದಾಗಿ ದಂಧೆನೇ ನಡೀತಾ ಇದೆ ನಿಜವಾಗ್ಲೂ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಅಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ. ಈಗ ಏನೇ ಇರಲಿ ಅವ್ರದ್ದು ಮೊಬೈಲ್ 3 ಸೀಸ್ ಮಾಡಿದ್ದಾರೆ. 12 ಗಂಟೆಗೆ ಫೋನ್ ಮಾಡಿದಾರಂತೆ ಅವ್ರ ತಂದೆಗೆ. ಏನೇ ಇರಲಿ ಅದರಲ್ಲಿ ಇರುತ್ತೆ, ನಾವೇನು ಕದ್ದು ಮುಚ್ಚಿ ಏನು ಹೇಳೋಂಗಿಲ್ಲ. ಕಾನೂನು ರೀತಿಯಲ್ಲಿ ಆ ವಿಡಿಯೋ ಫೋನ್ಸ್ ಆನ್ ಮಾಡಿದ್ರೆ ಆ ವಿಡಿಯೋ ಮುಖಾಂತರ ಏನೋ ಇರ್ಬೋದು, ಬೈ ಚಾನ್ಸ್ ಯಾರು ಏನು ಎತ್ತ ಅಂತ ಅನ್ನೋವ್ರಿಗೂ ನಮಗೆ ಕ್ಲಾರಿಟಿಯಾಗಿ ಗೊತ್ತಾಗಲ್ಲ. ಸರ್, ಅವ್ರ ಅಪ್ಪನ್ನ ನಾನು ಮಾತಾಡಿಸಿದಾಗ 12 ಗಂಟೆಲಿ ಫೋನ್ ಮಾಡಿದ್ರಂತೆ ರಾತ್ರಿ. ಅವ್ರ ಮಕ್ಕಳು ಮಾತಾಡಿದ್ದಾರೆ, ಅವ್ರ ಮಿಸ್ಸಸ್ಸು ಮಾತಾಡಿದ್ದಾರೆ. ಅವನ ಪಾಪ ಕೇಳಿದ್ದಂತೆ ಎಲ್ಲಿದ್ದಾರೆ ಅಂತ. ನಾವೆಲ್ಲ ಇದ್ದೀವಿ, ಬೆಳಗ್ಗೆ ಬರ್ತೀನಿ ಅಂತೇಳಿ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರಂತೆ. ಅವನು ಎಲ್ಲ ಹುಡುಕ್ತಾ ಇದ್ದ ಪಾಪ, ಬೆಳಗ್ಗೆ ಎಲ್ಲ ನಮಗೂ ಗೊತ್ತಿಲ್ಲ ಮಾಹಿತಿ, ಎಲ್ಲ ಹುಡುಕ್ತಾ ಇದ್ದ. ಈ ಥರ ಆಗಬಾರ್ದಾಗಿತ್ತು, ಆಗಿಬಿಟ್ಟಿದೆ. ಅವರು ಬಂದುಬಿಟ್ಟು ಅವ್ರ ಮಿಸ್ಸಸ್ಸು ಮನೆ ಕೆಲಸ ಮಾಡೋದು, ಸುಮಾರು ಒಂದು 20 ವರ್ಷದಿಂದ ಮನೆ ಕೆಲಸ. ಮಕ್ಕಳು ಪಾಪ ಓದ್ತಾಯಿದ್ರು. ಇವನು ಆಟೋ ಡ್ರೈವರ್ ಸರ್.